ಲೋಕಸಮರದಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸಲು ಹೊಸದೊಂದು ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಬೆಳಗಾವಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳು ಬಿಜೆಪಿಯ ಭದ್ರಕೋಟೆ. 2 ಕ್ಷೇತ್ರವನ್ನ ಗೆಲ್ಲಲು ಕಾಂಗ್ರೆಸ್ ಸರ್ಕಾರದಿಂದ ಜಿಲ್ಲಾ ವಿಭಜನೆಯ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಅಖಂಡ ಬೆಳಗಾವಿ ಜಿಲ್ಲಾ ವಿಭಜನೆಗೆ ಮುಂದಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜಿಸಿ 3 ಜಿಲ್ಲೆಗಳ ರಚನೆಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯನ್ನ ವಿಭಜಿಸಿ ಚಿಕ್ಕೋಡಿ, ಗೋಕಾಕ್ ಜಿಲ್ಲಾ ರಚನೆಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಂತೆ. ಜಿಲ್ಲಾ ವಿಭಜನೆಗೆ ಅಗತ್ಯ ಮಾಹಿತಿಯನ್ನ ಸಲ್ಲಿಸಲು ಸರ್ಕಾರದ ನಿರ್ದೇಶನ. ಬೆಳಗಾವಿಯ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಭೌಗೋಳಿಕ ವಿಸ್ತೀರ್ಣ ಸೇರಿದಂತೆ ಅಗತ್ಯ ಮಾಹಿತಿಯನ್ನ ನೀಡಲು ಸಿಎಂ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರಂತೆ. ಲೋಕಸಮರದಲ್ಲಿ ಈಗ ಬಿಜೆಪಿಯ ಭದ್ರಕೋಟೆ ಅಂತಾನೂ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಚಿಕ್ಕೋಡಿ ಆಗಿರ್ಬೋದು, ಬೆಳಗಾವಿಯಲ್ಲಿ ಆಗಿರ್ಬೋದು, ಕಳೆದ 5-6 ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿ ಒಂದು ರೀತಿಯಾದಂತಹ ಭದ್ರಕೋಟೆಯನ್ನಾಗಿಸಿಕೊಂಡಿರುವಂತಹ ಬಿಜೆಪಿ ಈಗ ಅದನ್ನ ಭೇದಿಸಬೇಕು ಅಂತಂದ್ರೆ ಒಂದು ಅಸ್ತ್ರ ಅಂತ ಅಂದ್ರೆ ಈಗ ಆ ಒಂದು ಜಿಲ್ಲೆಯ ವಿಭಜನೆ, ಆ ಜಿಲ್ಲೆಯ ವಿಭಜನೆ ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. 2.5 ದಶಕದ ಬಳಿಕ ಸರ್ಕಾರದಿಂದ ಜಿಲ್ಲಾ ವಿಭಜನೆಗೆ ಪ್ರಯತ್ನ ಆಗ್ತಾ ಇದೆ. ಜೆಎಚ್ ಪಟೇಲ್ ಬಳಿಕ ಜಿಲ್ಲಾ ವಿಭಜನೆಗೆ ಕೈ ಹಾಕಿರುವಂತಹ ಸಿಎಂ ಸಿದ್ದರಾಮಯ್ಯನವರು 1997ರಲ್ಲಿ ಸಿಎಂ ಆಗಿದ್ದಾಗ ಜಿಲ್ಲಾ ವಿಭಜನೆಗೆ ಜೆಎಚ್ ಪಟೇಲ್ ಅವರು ಕೈ ಹಾಕಿದ್ರು. ಬೆಳಗಾವಿಯನ್ನ ವಿಭಜಿಸಿ ಚಿಕ್ಕೋಡಿ, ಗೋಕಾಕ್ ಜಿಲ್ಲೆ ಮಾಡುವ ನಿರ್ಧಾರವನ್ನ ಇದು ಇವತ್ತಿಂದಲ್ಲ ಅವತ್ತೇ ಕೈಗೊಂಡಿದ್ರಂತೆ. 1997ರಲ್ಲಿ ಬೆಳಗಾವಿ ಜಿಲ್ಲಾ ವಿಭಜನೆಗೆ ಅಸ್ತು ಅಂತಲೂ ಕೂಡ ಹೇಳಿದ್ರು. ಜಿಲ್ಲಾ ವಿಭಜನೆಯನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟವನ್ನ ಮಾಡಿದ್ರು. ಅದರ ಜೊತೆಗೆ ಸಂಘಟನೆಗಳ ಹೋರಾಟಕ್ಕೆ ಮಣಿದು ವಿಭಜನೆಯ ನಿರ್ಧಾರವನ್ನ ಅಂದಿನ ಸರ್ಕಾರ ಅವತ್ತು ಕೈಬಿಟ್ಟಿತ್ತು. ಗಡಿ ವಿವಾದ ಸುಪ್ರೀಂನಲ್ಲಿರುವಂತಹ ಕಾರಣಕ್ಕೆ ಆ ಒಂದು ಜಿಲ್ಲೆ ವಿಭಜನೆಯ ನಿರ್ಧಾರವನ್ನ ಅಂದು ಕೈಬಿಟ್ಟಿದ್ರು. ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು 2.5 ದಶಕದ ನಂತರ ಸಿಎಂ ಸಿದ್ದರಾಮಯ್ಯನವರು ಈಗ ಜಿಲ್ಲೆ ವಿಭಜನೆಯ ನಿರ್ಧಾರವನ್ನ ಮತ್ತೆ ಅವರು ಕೈಗೊಳ್ತಾ ಇದ್ದಾರೆ. ಆದರೆ ಮುಂದೆ ಇದು ಯಾವ ರೀತಿಯಾಗಿ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದೇ ಈಗ ಮಹತ್ತರವಾದಂಥ ಬೆಳವಣಿಗೆ. ಯಾಕಂದ್ರೆ ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹುಡೇದ್. ಮಂಜುನಾಥ್, 2.5 ದಶಕಗಳ ನಂತರ ಜೆಎಚ್ ಪಟೇಲ್ ಅವರ ನಂತರ ಸಿಎಂ ಸಿದ್ದರಾಮಯ್ಯನವರು ಜಿಲ್ಲೆಯ ವಿಭಜನೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯ ದೃಷ್ಟಿ ಇಟ್ಕೊಂಡು ಇವರು ಗೆಲ್ಲುವ ಒಂದು ಮಾನದಂಡ ಇಟ್ಕೊಂಡು ಜಿಲ್ಲೆಯ ವಿಭಜನೆಗೆ ಮುಂದಾಗ್ತಾ ಇದ್ದಾರಾ, ಹೇಗೆ? ಶ್ವೇತಾ, ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಹೌದು ಅನ್ಸುತ್ತೆ. ಯಾಕೆ ಅಂತಂದ್ರೆ ಇವತ್ತಿನ ಬೇಡಿಕೆ ಅಲ್ಲ, ಕಳೆದ 30 ವರ್ಷಗಳಿಂದನೂ ಕೂಡ ಬೆಳಗಾವಿ ಜಿಲ್ಲೆ ಇಬ್ಬಾಗ ಆಗಬೇಕು, ಬೆಳಗಾವಿ ಹಾಗೂ ಚಿಕ್ಕೋಡಿ, ಗೋಕಾಕ್ 3 ಪ್ರತ್ಯೇಕ ಜಿಲ್ಲೆಗಳಾಗಿ ಮಾರ್ಪಾಡಾಗಬೇಕು ಅನ್ನುವಂಥದ್ದು ಸಾಕಷ್ಟು ಈ ಭಾಗದ ಜನರ ಬೇಡಿಕೆ ಆಗಿರುವಂಥದ್ದು. ಈ ಬೇಡಿಕೆಗೆ ಸ್ಪಂದನೆ ಮಾಡಲಿಕ್ಕೆ ಈಗ ಸರ್ಕಾರವು ಕೂಡ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಲೋಕಸಭೆ ಚುನಾವಣೆಯನ್ನ ಟಾರ್ಗೆಟ್ ಆಗಿಟ್ಟುಕೊಂಡು ಸ್ಥಳೀಯವಾಗಿ ಜನರಿಗೆ ಅನುಕೂಲ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ಜಿಲ್ಲೆಯನ್ನ ವಿಭಜನೆ ಆದ್ರೆ ವಿಭಜನೆಯನ್ನ ಮಾಡುವಂತಹ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದ್ದೆ ಆದ್ರೆ ಅದು ನಮಗೆ ಪ್ಲಸ್ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರುವಂತದ್ದು ಮತ್ತು ಸಿದ್ದರಾಮಯ್ಯನವರು ಕೂಡ ಇರುವಂತದ್ದು. ಸೊ ಹೀಗಾಗಿ ಏನು ಅಂತಂದ್ರೆ 2-3 ದಿನಗಳ ಹಿಂದೆ ಪ್ರಾದೇಶಿಕ ಆಯುಕ್ತರಿಗೆ, ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಸೂಚನೆಯನ್ನು ಕೂಡ ಏನು ಅಂತಂದ್ರೆ ಸರ್ಕಾರದಿಂದ ಬಂದಿರುವಂತದ್ದು. ಸೊ ಇಲ್ಲಿರುವಂತಹ ಸ್ಥಳೀಯ ಸಮಸ್ಯೆಗಳಾಗಿರಬಹುದು, ಹೋಬಳಿ ಆಗಿರಬಹುದು, ತಾಲೂಕುಗಳಾಗಿರಬಹುದು, ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಎಷ್ಟು ದೂರ ಇದೆ, ಜನಸಂಖ್ಯೆ ಎಷ್ಟಿದೆ, ಜನ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಅನುಭವಿಸಿರ್ತಕ್ಕಂತಹ ಸಮಸ್ಯೆಗಳೇನು, ಸೊ ಎಲ್ಲಾ ಪಟ್ಟಿಯನ್ನ ವರದಿ ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದಿಂದ ಪ್ರಾದೇಶಿಕ ಆಯುಕ್ತರಿಗೆ ಸೂಚನೆ ಬಂದಿರುವಂತದ್ದು. ಸೊ ಪ್ರಾದೇಶಿಕ ಆಯುಕ್ತರು ಕೂಡ ತ್ವರಿತಗತಿಯಲ್ಲಿ ಬೆಳಗಾವಿ ಆಗಿರಬಹುದು, ಚಿಕ್ಕೋಡಿ ಆಗಿರಬಹುದು, ಗೋಕಾಕ್ ಆಗಿರಬಹುದು ಸ್ಥಳೀಯವಾಗಿ ಎಷ್ಟೆಷ್ಟು ದೂರ ಆಗುತ್ತೆ, ಏನೇನು ಸಮಸ್ಯೆಗಳನ್ನು ಇಲ್ಲಿ ಜನರು ಅನುಭವಿಸ್ತಾ ಇದ್ದಾರೆ, ಸೊ ಎಲ್ಲವನ್ನೂ ಕೂಡ ಏನು ಅಂತಂದ್ರೆ ಕಾಲಮಿತಿಯಲ್ಲಿ ಕೊಡಬೇಕಾಗುತ್ತೆ. ಸೊ ಒಂದು ವೇಳೆ ಏನು ಅಂತಂದ್ರೆ ಲೋಕಸಭೆ ಚುನಾವಣೆ ಎಲೆಕ್ಷನ್ ಘೋಷಣೆ ಆಗೋದ್ರೊಳಗಾಗಿ ಬಜೆಟ್, ಕರ್ನಾಟಕದ ಬಜೆಟ್ ಅನ್ನ ಮಂಡನೆ ಮಾಡಬೇಕಾಗುತ್ತೆ. ಸೊ ಆಗ ಆ ಬಜೆಟ್ ನಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳಿಗೆ ಕರ್ನಾಟಕ ಸರ್ಕಾರ ಬರುವಂತಹ ಸಾಧ್ಯತೆ ಇದೆ. ಅಂದ್ರೆ ಬೆಳಗಾವಿ ಆಗಿರಬಹುದು, ಗೋಕಾಕ್
ಗೋಕಾಕ್ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಇವುಗಳನ್ನ ಒಡೆದು ಹೊಸ ಜಿಲ್ಲೆಗಳನ್ನ ರಚನೆ ಮಾಡುವಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದಿಡುತ್ತೆ ಅಂತ ಹೇಳ್ಬೋದು. ಸೊ ಒಂದು ವೇಳೆ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡ್ರೆ, ಈಗಾಗಲೇ ಈ ಹಿಂದೆ ಅಂದ್ರೆ 30 ವರ್ಷಗಳ ಹಿಂದೆ ಅಂದ್ರೆ 1997ರಲ್ಲೂ ಕೂಡ ಇದು ಪ್ರಸ್ತಾಪ ಬಂದಿತ್ತು. JH ಪಟೇಲ್ರ ಕಾಲದಲ್ಲಿ ಗೋಕಾಕ್ ಹಾಗೂ ಚಿಕ್ಕೋಡಿ ಸಪರೇಟ್ ಜಿಲ್ಲೆಗಳಾಗಿ ಘೋಷಣೆ ಮಾಡಿದ್ರು. ಸೊ ಆಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ. ಸೊ ಈ ಸಂದರ್ಭದಲ್ಲಿ ಇಂತಹ ನಿರ್ಣಯವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ವಿರೋಧವನ್ನ ಮಾಡಿದ್ರು. ಸೊ ಹಾಗಾಗಿ ಅದು ಹಿಂದಕ್ಕೆ ಉಳಿತು. ಸೊ ಈಗ ಮತ್ತೆ ಅದಕ್ಕೆ ಕಾಲ ಕೂಡ ಬಂದಿದೆ. ಸೊ ಈಗ ಕನ್ನಡ ಪರ ಸಂಘಟನೆಗಳು ಯಾವ ರೀತಿಯಾದಂತಹ ನಿಲುವನ್ನ ತಾಳ್ತವೆ, ಒಂದು ವೇಳೆ ಜಿಲ್ಲಾ ಒಡೆಯುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದ್ರೆ ಅದು ಚುನಾವಣೆಯಲ್ಲಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶ್ವೇತಾ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.